ಆಕಾಶವಾಣಿ ಮಡಿಕೇರಿ. ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಪ್ರಿಯ ಕೇಳುಗರೆ, ಇವತ್ತಿನ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಶುಶ್ರೂಷಕಿಯಾಗಿ, ನಂತರ ಶುಶ್ರೂಷಾ ಅಧೀಕ್ಷಕರಾಗಿ, ಹೀಗೆ ಸುಮಾರು 37 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿ ಇದೀಗ ಮಡಿಕೇರಿಯ ತಾಳತಮನೆಯಲ್ಲಿ ವಾಸವಾಗಿರುವಂತಹ ಮೇರಿ ಮ್ಯಾಗ್ದಲಿನ್ ಅವರು ಇದ್ದಾರೆ. ಮೇರಿ ಮ್ಯಾಗ್ದಲಿನ್ ಅವರ ಬದುಕಿನ ಅನುಭವಗಳನ್ನು ಈಗ ತಿಳಿಯೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಿಮ್ಮ ಒಂದು ಪರಿಚಯ, ಅಂದರೆ ನಿಮ್ಮ ಊರು, ನಿಮ್ಮ ತಂದೆ ತಾಯಿ, ಸಹೋದರ ಸಹೋದರಿಯರು, ಈ ಬಗ್ಗೆ ಹೇಳಿ ಮೇಡಮ್. ನಾನು ಸೋಮವಾರಪೇಟೆಯಲ್ಲಿ ಹುಟ್ಟಿದ್ದು. ನನ್ನ ತಂದೆ ಸಿಂಗರಾಯನ್ ಅಂತೇಳಿ, ತಾಯಿ ಜುವಾನ. ನಾವು ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ನನ್ನ ತಂದೆಯವರು ಫಾರ್ಮಸಿಸ್ಟ್ ಆಗಿ ಸಾಕಮ್ಮನವರ ಎಸ್ಟೇಟ್ನಲ್ಲಿ 40 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂತರದಲ್ಲಿ ಮಾದಾಪುರದಲ್ಲಿ ಒಂದು ಕ್ಲಿನಿಕ್ಕನ್ನು ನಡೆಸ್ತಾ ಇದ್ರು. ಇವರು ಜಂಬೂರು, ಕುಂಬೂರು ಇಂಥ ಜಾಗಗಳಲ್ಲಿ 40 ವರ್ಷಗಳ ಕಾಲವೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಕ್ಲಿನಿಕ್ ಆರಂಭವಾದ ನಂತರದಲ್ಲಿ, ಅಂದರೆ ಮಾದಾಪುರ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಡು ಬಡತನದಲ್ಲಿ ಇರುವವರು, ಅವರ ಹತ್ರ ಹಣ ಇರೋದಿಲ್ಲ, ಕೆಲಸ ಇರೋದಿಲ್ಲ, ಈ ರೀತಿ ಎಲ್ಲ ಪ್ರಾಬ್ಲಮ್ ಇದ್ದಾಗ ಅವರುಗಳು ನಮ್ಮ ತಂದೆಯವರ ಹತ್ರ ಬಂದು ಔಷಧಿಗಾಗಿ ಕೇಳ್ಕೊಳ್ತಾ ಇದ್ರು. ನಮ್ಮ ತಂದೆಯವರು ಯಾರೇ ಬಂದರು ಅವರಿಗೆ ಯಾವ ರೀತಿಯ ತೊಂದರೆಯನ್ನು ಕೊಡದೆ ಅವರುಗಳಿಗೆ ಔಷಧಿ ಕೊಟ್ಟು ಅವರನ್ನು ಗುಣಪಡಿಸ್ತಾ ಇದ್ರು. ಜೊತೆಗೆ ನಿಮ್ಮ ಕೈಯಲ್ಲಿ ಆದಾಗ ತಂದು ಕೊಡಿ ಅಂತ ಹೇಳುವಂಥ ಒಂದು ಮನೋಭಾವನೆ ಇಟ್ಕೊಂಡಿದ್ರು. ಒಂದು ಸೇವಾ ಮನೋಭಾವನೆ ಇಟ್ಕೊಂಡಿದ್ರು. ಆ ಮನೋಭಾವನೆ ನನ್ನನ್ನು ಈ ನರ್ಸಿಂಗಿಗೆ, ಅಂದರೆ ಶುಶ್ರೂಷಕಿಯಾಗಿ ಸೇವೆ ಸಲ್ಲಿಸಲು ಪ್ರೋತ್ಸಾಹ ಕೊಟ್ಟಿದೆ. ನಾವು ನಮ್ಮ ತಂದೆ ತಾಯಿಗೆ 12 ಮಕ್ಕಳು. ಅದರಲ್ಲಿ 5ನೇವಳು ನಾನು. 1976ರಲ್ಲಿ ವಿವಾಹವಾದೆ. KSRTCಲಿ ಮೆಕ್ಯಾನಿಕ್ ಆಗಿದ್ದ ಎಸ್ ಜೋಸೆಫ್ ಎಂಬವರು ನನ್ನ ಪತಿಯಾಗಿದ್ದಾರೆ. ನನಗೆ 2 ಹೆಣ್ಮಕ್ಳು. ದೊಡ್ಡವಳು ಜೆನಿತಾ ಇಮ್ಯಾಕ್ಯುಲೇಟ್ ಅಂತ, ಅವಳು ಮಡಿಕೇರಿ ಕೋರ್ಟ್ನಲ್ಲಿ ಅಡ್ವೊಕೇಟ್ ಆಗಿದ್ದಾರೆ. 2ನೇ ಮಗಳು ಜಾಯ್ಸ್ ಮಾಲಿನಿ ಅಂತೇಳಿ, ಅವಳು MBA ಮುಗಿಸಿ ಕುವೈಟ್ನಲ್ಲಿ ಸ್ವಲ್ಪ ವರ್ಷ ಕಾಲ ಸೇವೆ ಮಾಡಿ ಈಗ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ವಿದ್ಯಾಭ್ಯಾಸ, ಶಾಲಾ ದಿನಗಳು, ನಿಮ್ಮ ಸಹಪಾಠಿ, ಶಾಲಾ ಶಿಕ್ಷಕರು, ಹೀಗೆ ಆ ಬಾಲ್ಯದ ದಿನಗಳ ಬಗ್ಗೆ ಒಂದು ನೆನಪು. ನಾನು OLV ಕಾನ್ವೆಂಟ್ ಸೋಮರ್ಪೇಟ್ ಇಲ್ಲಿ 7ನೇ ತರಗತಿಯ ತನಕ ಓದಿದ್ದೇನೆ. ಅಲ್ಲಿ ನನಗೆ ಮಿಸ್ಟರ್ ಗಿಲ್ಬರ್ಟ್, ಮಿಸ್ಟರ್ ಪೆಟ್ರೋನಿಲಾ, ಸಿಸಿಲಿಯಾ ಟೀಚರ್ ಇವರೆಲ್ಲ ತುಂಬ ಸಹಕಾರ ಕೊಡ್ತಾಯಿದ್ರು. 7ನೇ ತರಗತಿಯಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸಿ ನಾನು ಉತ್ತೀರ್ಣಳಾದೆ. ಆ ಕಾಲದಲ್ಲಿ ಗೌರ್ಮೆಂಟ್ ಸರ್ಕಾರಿ ಸ್ಕೂಲು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ನನಗೆ ಅದು ತುಂಬಾ ದೂರ ಆಗ್ತಿತ್ತು ಮನೆಯಿಂದ. ಹೆಚ್ಚು ಕಡಿಮೆ 6-7 ಕಿಲೋಮೀಟರಷ್ಟು ದೂರ ಇತ್ತು. ಹಾಗಾಗಿ ನನಗೆ ಒಟ್ಟಿನಲ್ಲಿ ಮುಂದೆ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳುವಂಥ ಆಸೆ ಇತ್ತು. ಅದಕ್ಕೆ ಸರಿಯಾದ ಒಂದು ಸಂದರ್ಭ ಸಿಕ್ಕಿ ನಾನು ಮೈಸೂರು CKC ಕಾನ್ವೆಂಟ್ ಅಲ್ಲಿ ಹೈಸ್ಕೂಲನ್ನು ಮುಗಿಸಿದೆ. ನಂತರ ಟೆರೇಷನ್ ಕಾಲೇಜಿನಲ್ಲಿ PUC ಮುಗಿಸಿದೆ ಮೈಸೂರಿನಲ್ಲೇ. ಈ ಸಂದರ್ಭದಲ್ಲಿ ನಾವು ಸಿಟಿಯಲ್ಲಿ ಓಡಾಡುವಾಗ ಅಲ್ಲಿಯ ಶುಶ್ರೂಷಕರು ಓಡಾಟ, ಅವರನ್ನೆಲ್ಲ ಕೇರ್ ಹಾಸ್ಪಿಟಲ್ದಲ್ಲಿ ಎಲ್ಲ ನೋಡುವಾಗ ನನಗೊಂದು ರೀತಿಯ ಆಸೆ ಬರ್ತಿತ್ತು. ಅದಕ್ಕೆ ತಕ್ಕಾಗೆ ನಮ್ಮ ತಂದೆಯವರು ಆರೋಗ್ಯದ ಬಗ್ಗೆನೇ ನೀನು ಏನಾದರೂ ವಿದ್ಯಾಭ್ಯಾಸ ಮಾಡ್ಕೋ, ನೀನು ಒಳ್ಳೆ ರೀತಿಯಲ್ಲಿ ಬೆಳೀಬೇಕು. ಆದರೆ ಒಂದು ಮಾತ್ರ ನನಗೆ ಗೈಡೆನ್ಸ್ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೆ ರೋಗಿಗಳನ್ನು ಹಿಂಸೆಪಡಿಸಬೇಡ, ಹಣಕಾಸಿನ ವಿಷಯದಲ್ಲಾಗಲಿ ಯಾವುದೇ ರೀತಿಯಲ್ಲಾಗಲಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀನು ಮುಂದುವರಿಲಿಕ್ಕೆ ನೋಡು ಅಂತ. ಮತ್ತು ನನಗೆ ಮುಂದಕ್ಕೆ ಓದುವ ಆಸೆ ಇದ್ದರೂ ನನ್ನ ದೊಡ್ಡ ಕುಟುಂಬದಿಂದಾಗಿ ತಂದೆಯೊಬ್ಬರೇ ರನ್ನಿಂಗ್ ಮೆಂಬರ್ ಆಗಿದ್ದರು. ಆರ್ಥಿಕ ಸಮಸ್ಯೆ ಇದ್ದದರಿಂದ ನಾನು ಮುಂದಕ್ಕೆ ನರ್ಸಿಂಗ್ ಕೋರ್ಸ್ ಮಾಡಲಿಕ್ಕೆ ಅಂತ ಅಪ್ಲೈ ಮಾಡಿದೆ. ಒಂದು 2-3 ಸಾವಿರಕ್ಕಿಂತ ಹೆಚ್ಚು ಇದ್ದ ಅಪ್ಲಿಕೇಶನ್ಗೆ ನಾನು 8ನೇವಳಾಗಿ ಸೆಲೆಕ್ಟ್ ಆಗಿದ್ದೆ. ಅಲ್ಲಿಂದ 4 ವರ್ಷ, 3 ವರ್ಷದ 9 ತಿಂಗಳು ದೀರ್ಘವಾದ ಒಂದು ಕೋರ್ಸ್ ಇತ್ತದು. PUC ಆದಮೇಲೆ ಮೆಡಿಕಲ್ ಅಂತ ಹೇಳಿದರೆ ಎಲ್ಲ ಆರ್ತೋ, ಮೂಳೆ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ಹೆರಿಗೆ ವಿಭಾಗ ಎಲ್ಲ ಪ್ರತಿಯೊಂದು, ಕಣ್ಣು ಕಿವಿ ಸಪ್ರೇಟ್ ಆಗಿ ಎಲ್ಲ ಒಂದೊಂದು ಕೋರ್ಸ್ ಇತ್ತು. ಕೊನೆಗೆ ಇನ್ನು 9 ತಿಂಗಳಲ್ಲಿ ಮಿಡ್ವೈಫರಿ ಅಂತ ಹೇಳಿದ್ರೆ ಬಾಣಂತಿ ಸೇವಾ ಕೇಂದ್ರ, ಅದರದ ಬಗ್ಗೆ ನಾವು ತುಂಬಾ ತಿಳ್ಕೊಳ್ಬೇಕಾಗಿತ್ತು. ಮತ್ತು ನಾವು ಒಬ್ಬೊಬ್ಬರಾಗಿಯೇ ಅಲ್ಲಿದ್ದ ವಾರ್ಡ್ನ ರೋಗಿಗಳನ್ನ ಆರೈಕೆ ಮಾಡಬೇಕಾಗಿತ್ತು, ಹೆರಿಗೆಗಳನ್ನ ಮಾಡಿಸ್ಕೊಳ್ಬೇಕಾಗಿತ್ತು. ಆ ರೀತಿ ನನಗೆ ಬೇಕಷ್ಟು ಅನುಭವಗಳಾಗಿದೆ ಅದರ ವಿಷಯದಲ್ಲಿ. ಹಾಗೆ 1971ರಿಂದ 74 ನವೆಂಬರ್ ತನಕ ನನ್ನ ಟ್ರೈನಿಂಗ್ ಪೀರಿಯಡನ್ನು ಮುಗಿಸಿ
ನಂತರ 74ರಿಂದ 75 ತನಕ 1 ವರ್ಷ ಕಾಲ ಕೊಳ್ಳೇಗಾಲದಲ್ಲಿ ಒಂದು ಪ್ರೈವೇಟ್ ಕ್ಲಿನಿಕ್ನಲ್ಲಿ ಕೆಲಸ ಮಾಡಿದೆ. ಆಗ ಮೊದಲಿಗೆ ನಿಮಗೆ ಕೆಲಸ ಮಾಡುವಾಗ ಆ ಅನುಭವ ಹೇಗಿತ್ತು? ಆರಂಭದಲ್ಲಿ ಒಂದು ಸಲ ನಾನು ಡ್ಯೂಟಿಗೆ ಹೋಗುವಾಗ ಸಡನ್ ಆಗಿ ಒಂದು ನಮಗೆ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಕೊಡಬೇಕಿತ್ತು. ಆ ಸಮಯದಲ್ಲಿ ಒಂದು ರೋಗಿಯ ಹಾಸಿಗೆ ಹತ್ರ ಹೋಗಿ ಅವರ ಬೆಡ್ಶೀಟ್ನ ಎತ್ತಬೇಕಾದ್ರೆ ಸಡನ್ ಆಗಿ ಪೇಷಂಟ್ ಎತ್ತಾಯಿತು. ನನಗೆ ಅದು ಶಾಕ್ ಆದಾಗಾಯಿತು. ನಾನು ಅಲ್ಲಿಂದ ಓಡಿ ಹೋಗಿ ಕಿರ್ಚ್ಕೊಂಡು ಓಡಿ ಹೋಗಿ ಹಾಸ್ಟೆಲ್ಗೆ ಹೋಗಿ 2-3 ದಿನ ಜ್ವರದಿಂದ ಡ್ಯೂಟಿ ಮಾಡಲಿಲ್ಲ, ಹೆದರಿಬಿಟ್ಟೆ. ಆ ನಂತರದಲ್ಲಿ ನನಗೆ ಭಯ ಅಂತ ಹೇಳೋದೇ ಬರಲಿಲ್ಲ ನನ್ನ ಜೀವನದಲ್ಲಿ. ಆ ಒಂದು 3 ದಿನದಲ್ಲಿ ನಾನು ಎಷ್ಟು ನನ್ನನ್ನೇ ನಾನು ಸಿದ್ಧ ಮಾಡಿಕೊಂಡೆ ಅಂತ ಹೇಳಿದರೆ, ನಾನು ಬಂದಿರೋದೇ ಈ ಸೇವೆಗಾಗಿ. ಇದಕ್ಕೆ ಹೆದರಿ ನಿಂತರೆ ನಾನು ಮುಂದಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಗೊತ್ತಾಗಿ ಅಲ್ಲಿಂದ ನಾನು ಬದಲಾವಣೆಗಳನ್ನ ತಗೊಂಡೆ. ನೀವು ಸರ್ಕಾರಿ ಆಸ್ಪತ್ರೆಗೆ ಸೇರಿದ್ದು ಯಾವಾಗ? 1975 ನವೆಂಬರ್ 19ಕ್ಕೆ ಜಿಲ್ಲಾ ಆಸ್ಪತ್ರೆ ಮಡಿಕೇರಿಗೆ ಸೇರಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಕೊಂಡಾಗ ಆಗ ನಿಮಗೆ ಮೊದಲು ಅಲ್ಲಿ ಆದ ಅನುಭವದ ಬಗ್ಗೆ? ನಾನು ಹೋಗಿ ಕೆಲಸಕ್ಕೆ ಸೇರಿದ ತಕ್ಷಣದಲ್ಲಿ ನನಗೆ ಕ್ಯಾಶುಯಾಲಿಟಿ ಅಂದರೆ ಎಮರ್ಜೆನ್ಸಿ ಜಾಗಕ್ಕೆ ಕಳಿಸಿದ್ರು, ಇಲ್ಲಿ ಹೋಗಿ ಕೆಲಸ ಮಾಡುವಂತ. ಆಗ ಶುಶ್ರೂಷಕರ ಕೊರತೆ ಇದ್ದ ಕಾರಣ ನನಗೆ ಏಕಾಂತವಾಗಿ ಅಲ್ಲಿ ಕೆಲಸ ಮಾಡುವಂಥ ಸಂದರ್ಭ ಬಂತು. ಆದರೆ ನಾನು ಧೈರ್ಯಗೊಂದಲಿಲ್ಲ. ಯಾಕೆ ಅಂತ ಹೇಳಿದರೆ, ನಮಗೆ 4 ವರ್ಷದ ಕೋರ್ಸ್ನಲ್ಲಿ ಯಾವ ರೀತಿಯೆಲ್ಲ ಅನುಭವಗಳನ್ನ ಕೊಟ್ಟಿದ್ರು ಅಂತ ಹೇಳಿದರೆ, ಯಾವ ಬೆಂಗಾಡಿನಲ್ಲಿ ಹೋಗಿ ಕೆಲಸ ಮಾಡುವಂಥ ಧೈರ್ಯನೂ ಬಂದಿತ್ತು ನನಗೆ. ಮೊದಲಿಗೆ ಕಷ್ಟ ಆದರೂ ಕೂಡ ಆಮೇಲೆ ಇಷ್ಟಪಟ್ಟು ಕೆಲಸ ಮಾಡುವಂಥ ಸಂದರ್ಭಗಳು ಸಿಕ್ತು ನನಗೆ. ಅಲ್ಲಿ ನನಗೆ ತುಂಬಾ ಖುಷಿಯಿಂದ ನಾನು ಕೆಲಸ ಮಾಡ್ತಿದ್ದೆ. ಆಮೇಲೆ ನನ್ನ ಕೆಲಸನ ಸ್ಟಾರ್ಟಿಂಗಲ್ಲಿ ನೋಡಿದವರು ನನ್ನ ಸುಪೀರಿಯರ್ಸ್ ಎಲ್ಲರೂ ನನ್ನನ್ನು ಹೆರಿಗೆ ವಿಭಾಗಕ್ಕೆ 1 ವರ್ಷಕ್ಕೆ ನಿಯೋಜಿಸಿದ್ರು. ಎಷ್ಟು ವರ್ಷ ಆದಮೇಲೆ? ಒಂದು 3 ತಿಂಗಳಲ್ಲೇ. ಯಾಕೆಂತೇಳಿದರೆ ಹೆರಿಗೆ ವಾರ್ಡ್ ಅಂತ ಎಲ್ಲ ವಿಭಾಗದಲ್ಲಿ 3 ತಿಂಗಳಿಗೆ ಇರೋದು. ಆಮೇಲೆ ಬದಲಾಯಿಸ್ತಾನೇ ಇರ್ತಾರೆ. ಪೂರ್ತಿ ಹಾಸ್ಪಿಟ್ಲಲ್ಲಿ ಒಂದು ಕಡೆ ಮಾಡ್ತಾನೇ ಇರಬೇಕಾಗುತ್ತೆ. ಅಷ್ಟರಲ್ಲೇ ನನ್ನನ್ನು ಹೆರಿಗೆ ವಿಭಾಗಕ್ಕೆ ಮುಖ್ಯಸ್ಥೆ ಅಂತಲೇ ಕೊಟ್ಟರು. 1.5 ವರ್ಷ ತನಕ ಅಲ್ಲಿ ಕೆಲಸ ಮಾಡಿದ್ದೇನೆ ನಾನು. ಆಗ ಯಾವುದೆಲ್ಲ ಅಲ್ಲಿ ವಿಭಾಗ ಇತ್ತು? ಹೆರಿಗೆ ವಿಭಾಗದಲ್ಲಿ ಅಂದರೆ ಹೆರಿಗೆಗೆ ಬಂದಂಥ ರೋಗಿಗಳು, ಪ್ರೀನೇಟಲ್ ಅಂತ ಹೇಳ್ತಾರೆ, ಬಸರಿ ಹೆಂಗಸರು, ಬಾಣಂತಿಯರ ವಾರ್ಡ್ ಮತ್ತು ಹೆರಿಗೆ ವಿಭಾಗ. ಈ ಹೆರಿಗೆ ಅಂತ ಹೇಳೋದ್ರಲ್ಲಿ ಇಷ್ಟೇ ಬರುತ್ತೆ. ಮಕ್ಕಳ ವಿಭಾಗ ಸಪ್ರೇಟಾಗೇ ಬರ್ತದೆ. ಮತ್ತು ಗೈನಿಕ್ ಅಂತ ಹೇಳ್ತಾರೆ. ಗೈನಿಕ್ ಅಂತ ಹೇಳಿದರೆ ಈ ಗರ್ಭಕೋಶದ ಕಾಯಿಲೆ ಅಥವಾ ಹೆಂಗಸರ ತೊಂದರೆಗಳೆಲ್ಲ ಇದ್ದಾಗ ಅಂಥವರನ್ನೆಲ್ಲ ಆ ವಾರ್ಡಿಗೆ ಹಾಕ್ತಾರೆ. ಅದು ಗೈನಿಕ್ ವಾರ್ಡ್ ಅಂತಲೇ ಬರೋದದು. ನಾನು ಕರ್ತವ್ಯಕ್ಕೆ ಸೇರಿದ ಸಮಯದಲ್ಲಿ ರಸ್ತೆಯ ಬಲಭಾಗದಲ್ಲಿ ಒಂದೇ ಒಂದು ಬಿಲ್ಡಿಂಗ್ ಇತ್ತು. ಅಂದರೆ ಮೈಸೂರಿಗೆ ಹೋಗುವ ಬಲಭಾಗ ಸಪ್ರೇಟ್ ಆಗಿತ್ತು. ಜೊತೆಗೆ ಮಕ್ಕಳ ವಿಭಾಗನೂ ಅಲ್ಲೇ ಇತ್ತು. ಆದರೆ ಎಡಭಾಗದಲ್ಲಿ ಇಡೀ ಬಾಕಿ ಎಲ್ಲ ಕಾಯಿಲೆಗಳು ಮತ್ತು ಕ್ಯಾಶುಯಾಲಿಟಿ, ಎಮರ್ಜೆನ್ಸಿ ಎಲ್ಲನೂ ಮೈಸೂರು ರೋಡಿನ ಎಡಭಾಗದಲ್ಲಿ ಇದ್ದ ಒಂದೇ ಬಿಲ್ಡಿಂಗ್ನಲ್ಲಿ ನಡೀತಿತ್ತು. ಎಡಭಾಗದಲ್ಲಿ ಒಂದೇ ಒಂದು ಕಟ್ಟಡ ಇತ್ತು. ಅದು ಹಂಚಿನ ಕಟ್ಟಡ. ಎಲ್ಲ ಕೋಣೆಗಳಾಗಿದ್ದವು. ತುಂಬ ಸಣ್ಣ ಸಣ್ಣ ವಾರ್ಡ್ಗಳೆಲ್ಲ ಆಗಿ, ಅದು ಆ ಕಾಲದಲ್ಲಿ ಬ್ರಿಟಿಷರ ಕಾಲದ ಕಟ್ಟಡವಾಗಿತ್ತು. ಅಲ್ಲಿ ಹೆಚ್ಚಾಗಿ 1-2 ದೊಡ್ಡ ವಾರ್ಡ್ಗಳಿದ್ದವು. ಅದು ಬಿಟ್ಟರೆ ಎಲ್ಲ ಸಣ್ಣ ಸಣ್ಣ ರೂಮ್ಗಳಾಗಿ ಜೈಲ್ ವಾರ್ಡು ಅದರಲ್ಲೇ ಇತ್ತು, ಅಲ್ಲೇ ಪಕ್ಕದಲ್ಲಿ. ಹಾಗೆ ಎಲ್ಲ ಆಸ್ಪತ್ರೆ ಎಲ್ಲ ವಾರ್ಡ್ಗಳು ಅದೇ ಬಿಲ್ಡಿಂಗಲ್ಲಿ ಇತ್ತು. ಔಟ್ ಪೇಷಂಟ್ ಮತ್ತು ಇದು ಕ್ಯಾಶುಯಾಲಿಟಿ ಎಲ್ಲ ಸಹ ಅದರಲ್ಲೇ ಬಂದಿತ್ತು. ತುಂಬ ದೊಡ್ಡ ಬಿಲ್ಡಿಂಗ್ ಅದು. ಅದರೊಳಗೆ ಪೂರ್ತಿ ಬರ್ತಾ ಇತ್ತು. ಶಸ್ತ್ರಚಿಕಿತ್ಸಾ ಕೊಠಡಿ, ಮೆಡಿಕಲ್, ಪ್ರತಿಯೊಂದು ಔಟ್ ಪೇಷಂಟ್ ಮತ್ತು ಇಂಜೆಕ್ಷನ್ ಕೋಣೆ, ಔಷಧಿ ವಿಭಾಗ ಎಲ್ಲ, ಸ್ಪೆಷಲ್ ವಾರ್ಡ್ ಪ್ರತಿಯೊಂದು ಅದರಲ್ಲಿ ಬರ್ತಿತ್ತು. ಆದರೆ ನಂತರದಲ್ಲಿ 1999ರಲ್ಲಿ ತಿಮ್ಮಯ್ಯ ಸರ್ಕಲಿಂದ ಒಳಗೆ ಹೋಗುವ ದಾರಿಯಲ್ಲಿ ಕಾವೇರಿ ಬಿಲ್ಡಿಂಗ್ ಅಂತ ಹೆಸರು ಅದಕ್ಕೆ, ಅದನ್ನು ಕಟ್ಟಡ ಕಟ್ಟಿದ್ರು. 1999ರಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಈ ಕಟ್ಟಡವನ್ನು ಉದ್ಘಾಟಿಸಿದರು. ಆ ಕಾಲದಲ್ಲಿ ಅಷ್ಟೇ ಕಟ್ಟಡ ಇತ್ತು. ನಂತರ ನಾನು ನಿವೃತ್ತಿಯಾದ ನಂತರದಲ್ಲಿ ಈಗ 2 ಹೊಸ ಕಟ್ಟಡಗಳು ಬಂದಿದೆ. ಮೈಸೂರು ರೋಡಿನ ಎಡಭಾಗದಲ್ಲಿ ಒಂದು ದೊಡ್ಡ ಕಟ್ಟಡ ಆಗಿದೆ. ಅದೇ ರೀತಿ ಬಲಭಾಗದಲ್ಲೂ ಒಂದು ದೊಡ್ಡದಾದ ಕಟ್ಟಡಗಳು ಆಗಿದೆ. ಇತ್ತೀಚೆಗೆ ಪ್ರತಿಯೊಂದು MRI ಸ್ಕ್ಯಾನಿಂಗ್ ಹಾಗೂ ಎಲ್ಲ ಸೌಕರ್ಯಗಳುಳ್ಳ ಡಯಾಲಿಸಿಸ್, ಹಾಗೆ ಪ್ರತಿಯೊಂದು ಸೌಕರ್ಯಗಳು ಈಗ ಬಂದಿದೆ. ಮೇಡಮ್, ನೀವು ಶುಶ್ರೂಷಕಿಯಾಗಿ ಸೇರಿಕೊಂಡಾಗ ಆಗ ನಿಮ್ಮ ಕರ್ತವ್ಯದ ಟೈಮ್ ಟೇಬಲ್ ಹೇಗಿತ್ತು? ಮತ್ತು ಆಗ ನಿಮ್ಮ ಸಹೋದ್ಯೋಗಿಗಳು, ಡಾಕ್ಟರ್ಗಳು, ಅವ್ರ ಬಗ್ಗೆ ನೆನಪಾಗುತ್ತಾ? ನಾನು ಕರ್ತವ್ಯಕ್ಕೆ ಸೇರುವ ಸಮಯದಲ್ಲಿ ಶಿಫ್ಟ್ ಇತ್ತು. ಶಿಫ್ಟ್ ಅಂತ ಹೇಳಿದರೆ ಬೆಳಿಗ್ಗೆ 7:30ಗೆ ಕರೆಕ್ಟಾಗಿ ನಾವು ಹಾಸ್ಪಿಟ್ಲಲ್ಲಿ ಇರಬೇಕಾಗಿತ್ತು. 7:30ಯಿಂದ 2 ಶಿಫ್ಟ್ ಇತ್ತು. ಅದರಲ್ಲಿ ಒಂದು 11 ಗಂಟೆಗೆ ನಮಗೆ ಊಟಕ್ಕೆ ಬ್ರೇಕ್ ಕೊಡ್ತಿದ್ರು. 11 ಗಂಟೆಗೆ ಹೋದರೆ 1 ಗಂಟೆಗೆ ನಾವು ವಾಪಸ್ ಬರಬೇಕಿತ್ತು. ಬಂದು ಮತ್ತೆ ಅಲ್ಲಿ ಉಳಿದವ್ರನ್ನ ಅವರನ್ನು ಕಳಿಸ್ಬೇಕು. ನಾವು ಇಬ್ಬರೇ ಕೆಲಸಕ್ಕೆ ಮಾಡ್ತಾ ಇದ್ವಿ. ಅದರಲ್ಲಿ ಬೆಳಿಗ್ಗೆ ಒಬ್ಬರು 11 ಗಂಟೆಗೆ ಮನೆಗೆ ಹೋದರೆ ವಾಪಸ್ 1 ಗಂಟೆಗೆ ಬಂದು ಇನ್ನೊಬ್ಬರನ್ನು ಊಟ ಕಳಿಸ್ತಿದ್ವಿ.
ಆಮೇಲೆ 1ರಿಂದ 4 ಗಂಟೆವರೆಗೆ, ಈಗ 11 ಗಂಟೆಗೆ ಹೋದವರೇ 4 ಗಂಟೆವರೆಗೂ ಕರ್ತವ್ಯ ಮಾಡಬೇಕಾಗಿತ್ತು. ಮತ್ತು 1 ಗಂಟೆಗೆ ಹೋದವರು 4 ಗಂಟೆಗೆ ಬಂದು 7:30 ತನಕ ಅವರು ಇರಬೇಕಾಗಿತ್ತು. ಆ 7:30ಯಿಂದ ಬೆಳಿಗ್ಗೆ 7:30 ತನಕ ನೈಟ್ ಡ್ಯೂಟಿಗೆ ಬರ್ತಾಯಿದ್ರು. ಆಗ ಒಬ್ಬೊಬ್ಬರೇ ವರ್ಕ್ ಮಾಡಬೇಕಾಗಿತ್ತು. ಆ ಸಮಯದಲ್ಲಿ ಒಬ್ಬೊಬ್ಬರೇ ಕರ್ತವ್ಯ ನಿರ್ವಹಿಸಿದರೂ ಒಂದು ರೀತಿಯ ಸಂತೋಷ ಇರ್ತಿತ್ತು. ಏಕೆಂದರೆ ನನ್ನೊಂದಿಗೆ ಕೆಲಸ ಮಾಡ್ತಿದ್ದ ಸಹೋದ್ಯೋಗಿಗಳು ಒಳ್ಳೆಯ ರೀತಿಯ ಒಂದು ಸಂಬಂಧಗಳನ್ನ ಇಟ್ಕೊಂಡಿದ್ರು. ಪ್ರತಿಯೊಬ್ಬರು ನಾವು ತಿಂಡಿ ತಿನ್ನುವಾಗಲಿ, ಒಂದು ಮಾತುಕತೆಯಲ್ಲಿ, ಕೆಲಸದಲ್ಲೂ, ಪ್ರತಿಯೊಂದು ವಿಷಯದಲ್ಲಿ ಒಗ್ಗಟ್ಟಿನಲ್ಲಿ ಇರ್ತಿದ್ದೆವು. ತುಂಬ ಸಹಕಾರ ಇರ್ತಾ ಇತ್ತು. ತುಂಬನೇ ಸಹಕಾರ ಕೊಡ್ತಾಯಿದ್ರು. ಮತ್ತು ಆಗ ಇದ್ದ ವೈದ್ಯರುಗಳು ಅದು ಒಬ್ಬೊಬ್ಬರೇ ಇರ್ತಿದ್ರು. ಒಂದು ಈಗ ಆರ್ಥೋಪೆಡಿಕ್ ಒಬ್ಬರು ಇದ್ರು, ಮತ್ತು ಶಸ್ತ್ರಚಿಕಿತ್ಸೆಗೆ ಒಬ್ಬರೇ, ಹಾಗೆ ವೈದ್ಯಕೀಯ ವಿಭಾಗಕ್ಕೆ ಒಬ್ಬರು, ಈ ರೀತಿ ಒಬ್ಬೊಬ್ಬರೇ ಇರ್ತಿದ್ರು. ಅದರಿಂದ ಅವರಿಗೆ ನಮ್ಮ ಸಹಕಾರ ಅತಿಯಾಗಿ ಬೇಕಿತ್ತು. ಯಾಕೆಂದರೆ ಅವರ ಕೆಲಸನೂ ನಾವು ಮಾಡಬೇಕಾಗಿತ್ತು, ಜೊತೆಗೆ ನಮಗೂ ಅವರ ಸಹಕಾರ ತುಂಬಾ ಬೇಕಿತ್ತು. ಹಾಗಾಗಿ ಅವರೆಲ್ಲ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮೇಡಮ್, ಒಂದು ಕಡೆಯಲ್ಲಿ ನೀವು ಮನೆಯ ನಿರ್ವಹಣೆ, ಇನ್ನೊಂದು ಕಡೆಯಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಉಪಚಾರ ಮಾಡಬೇಕು. ಇವೆರಡರ ಮಧ್ಯೆ ನಿಮ್ಮ ಜೀವನ ಕ್ರಮವನ್ನು ಹೇಗೆ ನಿಭಾಯಿಸ್ಕೊಂಡು ಬಂದ್ರಿ? ನಾನಂದರೆ ಚಿಕ್ಕಂದ್ರಲ್ಲೇ ಕಷ್ಟಗಳನ್ನು ಅನುಭವಿಸಿ ಬಂದವಳು. ದೊಡ್ಡ ಕುಟುಂಬವಾಗಿದ್ದರಿಂದ ಮನೆ ಕೆಲಸದಲ್ಲೂ ಪ್ರತಿಯೊಂದರಲ್ಲೂ ಒಂದು ಅನುಭವ ಇತ್ತು. ಮತ್ತು ಕೆಲಸಕ್ಕೆ ಸೇರಿದ ನಾನು ಉದ್ದೇಶ ಇನ್ನೊಂದೇನು ಅಂತ ಹೇಳಿದರೆ, ನನ್ನ ಮನೆಗೆ ಸಹಾಯ ಮಾಡಬೇಕು ಅಂತ ಹೇಳುವಂಥದ್ದು, ನಮ್ಮ ತಂದೆಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳುವಂಥ ಉದ್ದೇಶ ಇತ್ತು. ಹಾಗಾಗಿ ನನಗೆ ಕೆಲಸ ಸಿಕ್ಕಿದೆ, ದೊಡ್ಡ ಒಂದು ನಿಧಿ ಸಿಕ್ಕಿದ ಹಾಗೆ. ಜೊತೆಗೆ ಕೆಲಸದ ಟೈಮಲ್ಲಿ ಕೆಲಸದ ಸಮಯದಲ್ಲಿ ನಮಗೆ ಯಾವ ಕುಟುಂಬ ಆಗಲಿ ಯಾವುದರ ಯೋಚನೆ ಬರೋದಿಲ್ಲ, ಅಲ್ಲೇ ಮರ್ತು ಬಿಡ್ತೇವೆ. ಯಾಕೆಂತ ಹೇಳಿದ್ರೆ ನಾವು ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. ನಮಗೆ ಕುಟುಂಬ ನೆನೆಸ್ಕೊಳ್ಳೋಂಥದ್ದು, ನಮ್ಮ ಕಷ್ಟಗಳನ್ನು ಯೋಚನೆ ಮಾಡುವಂಥದ್ದು ಯಾವುದು ನಮಗೆ ಚಾನ್ಸಸ್ ಇತ್ತಿಲ್ಲ. ಹಾಗಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದೇವೆ. ಈಗ ರೋಗಿಗಳಿಗೆ ಬರಿಯ ಔಷಧಿಗಳನ್ನು ನೀಡೋದು, ಅವರ ಆರೈಕೆಯನ್ನು ಮಾಡೋದು ಇಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯವನ್ನು ಕೂಡ ತುಂಬಬೇಕು. ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈ ಬಗ್ಗೆ ಹೇಳಿ. ನಾವು ಒಂದೊಂದು ಕಡೆಯಲ್ಲೇ 3 ತಿಂಗಳೆಲ್ಲ ಕೆಲಸ ಮಾಡಬೇಕಾಗಿ ಬರ್ತಿತ್ತು. ಆಗ ಅಲ್ಲಿದ್ದ ರೋಗಿಗಳು ನಮಗೆ ಒಂಥರ ಸ್ನೇಹಿತರಾಗ್ಬಿಡ್ತಿದ್ರು. ಪ್ರತಿಯೊಬ್ಬರು ಅಮ್ಮ, ಸಿಸ್ಟರ್ ಹೀಗೆ ಬಂದು ಏನಾದರೂ ಕೇಳ್ಕೊಳ್ಳೋರು. ನಮಗೆ ಅದು ಬೇಕು, ಇದು ಬೇಕು, ನೀರು ಬೇಕು, ಅಥವಾ ಏನಾದರೂ. ಕೆಲವೊಮ್ಮೆ ಅವರಿಗೆ ಮನೆಯಿಂದ ಯಾರು ಬಂದಿರಲಿಕ್ಕಿಲ್ಲ, ಊಟ ತಂದು ಕೊಡೋರು ಇರಲ್ಲ. ಹಾಸ್ಪಿಟ್ಲಲ್ಲಿ ಊಟ ಕೊಡ್ತಾಯಿದ್ರು. ಆದರೂ ಕೆಲವು ಸಂದರ್ಭಗಳಲ್ಲಿ ನಮಗೆ ಅವ್ರಿಗೆ ಸಹಾಯ ಮಾಡಲೇಬೇಕಾದಂಥ ಇದಿತ್ತು. ಆದರೆ ನಮಗೆ ಅವರ ಬಗ್ಗೆ ಯಾವ ಬೇಸರನೂ ಇಲ್ಲ. ನಾವು ಅವರಿಗೆ ತುಂಬಾ ಸಮಾಧಾನ ಹೇಳ್ತಿದ್ವಿ. ನಿಂದೇನು ಕಾಯಿಲೆ, ಇದಕ್ಕಿಂತ ಎಂತೆಂಥ ಕಾಯಿಲೆ ಅವರೆಲ್ಲ ಎಲ್ಲೆಲ್ಲೋ ಇದ್ದಾರೆ, ನೀವು ಏನೂ ಇಲ್ಲ, ಸಾಮಾನ್ಯ ಈ ಒಂದು ಸಣ್ಣ ಕಾಯಿಲೆಗೆ ನೀವು ಎಷ್ಟೇ ಎದುರಿದ್ರೆ ಆಗ ದೊಡ್ಡ ಕಾಯಿಲೆ ಬಂದವ್ರು ಏನು ಮಾಡಬೇಕು, ಇದೆಲ್ಲ ಏನಿಲ್ಲ, ನೀವು ನೋಡಿ 2 ದಿನದಲ್ಲಿ ಚೆನ್ನಾಗಿ ಮನೆಗೆ ಹೋಗ್ತೀರಾ. ಈ ಥರ ಎಲ್ಲ ಅವರಿಗೆ ನಾವು ಸಮಾಧಾನ ಹೇಳ್ತಾ ಇದ್ವಿ. ಸಮಾಧಾನದ ಮಾತುಗಳು ಅವರಿಗೆ ಸ್ವಲ್ಪ ಅವ್ರು ಕಾಯ್ತಾ ಇದ್ರು, ಧೈರ್ಯ ತುಂಬ್ತಾ ಇದ್ವಿ. ಅವ್ರು ನಮ್ಮನ್ನು ಕಾಯ್ತಾ ಇದ್ರು. ನಾವು ಬಂದಾಗೇನೆ ನಮ್ಮ ಹತ್ರ ಓಡಿ ಬರೋರು. ಸ್ಟಾಫ್ ರೂಮ್ ಇರ್ತಿತ್ತು, ಅಲ್ಲಿ ಟೇಬಲ್ ಹತ್ರ ಬಂದು ನಿಂತ್ಕೊಳ್ಳೋರು. ಏನು ಬೇಕಪ್ಪ ಅಂತ ಹೇಳಿದ್ರೆ, ಏನಿಲ್ಲ, ನೀವು ಬರ್ತಾ ಇದ್ರೆ ಗೊತ್ತಾಯ್ತು, ಹಾಗೆ ನಾವು ಬಂದಿದ್ದು ಮಾತಾಡಲಿಕ್ಕೆ ನಿಮ್ಮ ಹತ್ರ ಅಂತ. ನಮಗೆ ಸಮಯ ಇಲ್ಲಪ್ಪ ಮಾತಾಡಲಿಕ್ಕೆ ನಿಮ್ಮ ಜೊತೆ ಅಂದರೆ, ಇಲ್ಲ ಮೇಡಮ್, ನೀವು ಕೆಲಸ ಮಾಡ್ತಾ ಇರಿ, ನಾವು ಬೇಕಾದ್ರೆ ಏನಾದರೂ ನಿಮಗೆ ಹೆಲ್ಪ್ ಮಾಡ್ತೀವಿ, ತಂದು ಕೊಡ್ತೀವಿ ಅಲ್ಲಿಗೆ ಇಲ್ಲಿಗೆ. ಆ ರೀತಿ ಎಲ್ಲ ನಮಗೂ ಸಹಾಯ ಮಾಡ್ತಾ ಇದ್ರು. ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಿದ್ರು. ಎಕ್ಸ್ರೇಗಳು ಇದು ತಗೊಂಡೋಗಿ ಇಡ್ಲಿಕ್ಕೆ ಮಾಡಲಿಕ್ಕೆ ಆ ಥರ ಎಲ್ಲ ಹೆಲ್ಪ್ ಮಾಡೋರು. ಕೆಲವರೆಲ್ಲ ಮಲಗಿದ್ರೆ ಅಲ್ಲಾಡ್ಲಿಕ್ಕೂ, ಬೆನ್ನು ತಿರುಗಿಸ್ಲಿಕ್ಕೂ ಆಗ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ನಾವು ಇನ್ನೊಬ್ಬರು ವಾರ್ಡ್ನವ್ರನ್ನ ಕರೆದುಕೊಂಡು ಅವರನ್ನು ಎಬ್ಬಿಸಿ ಮಾಡಿ, ಅವರ ಹಾಸಿಗೆಲ್ಲ ಕ್ಲೀನ್ ಮಾಡಿ, ಬೆನ್ನಿಗೆಲ್ಲ ಪೌಡ್ರ್ ಎಲ್ಲ ಹಾಕಿ, ಹಲ್ಲುಜ್ಜಿ, ಸ್ಪಾಂಜ್ ಬಾತ್ ಅಂತ ಹೇಳ್ತೇವೆ, ನೀರಲ್ಲಿ ಬಟ್ಟೆ ಅದ್ದಿ ಮೈಯೆಲ್ಲ ಒರೆಸೋದು, ಈ ಥರ ಎಲ್ಲ ರೀತಿಯ ಸೇವೆಗಳನ್ನ ನಾವು ಮಾಡಿದ್ದೀವಿ. ಒಬ್ಬ ರೋಗಿಗೆ ಏನೇನು ಮಾಡಬೇಕು ಅಂತೇಳಿ ಇರ್ತದೆ, ಮನೆಯವರಾಗಿ ಅಂತ ಒಂದು ಪಾಲು ಹೆಚ್ಚೇ ನಾವು ಮಾಡಿದ್ದೀವಿ ಅಂತ ತೃಪ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಅದೇ ಫೀಲ್ಡಲ್ಲಿ ಇದ್ರಿಂದ. ಈಗ ಶುಶ್ರೂಷಕಿಯಾಗಿ ಅಂದರೆ ನರ್ಸ್ ಆಗಿ ಎಷ್ಟು ವರ್ಷಗಳ ಕಾಲ ನೀವು ಸೇವೆ ಸಲ್ಲಿಸಿದ್ದು? ನಾನು 1975ರಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲಿಂದ 92ರ ತನಕ ನಾನು ಶುಶ್ರೂಷಕಿಯಾಗಿಯೇ ಕೆಲಸ ಮಾಡಿದ್ದೀನಿ. 17 ವರ್ಷ ಕಾಲ ನಾನು ಶುಶ್ರೂಷಕಿಯಾಗಿಯೇ ಕೆಲಸ ಮಾಡಿದೆ. 92ನೇ ಇಸ್ವಿಯಲ್ಲಿ ನನಗೆ ಹಿರಿಯ ಶುಶ್ರೂಷಕಿ ಅಂತ ಹೇಳುವಂಥ ಒಂದು ಬಡ್ತಿ ಬಂತು. ಯಾವ ವರ್ಷದಲ್ಲಿ? 93ರಲ್ಲಿ ಸೀನಿಯರ್ ನರ್ಸಿಂಗ್ ಸ್ಟಾಫ್ ಅಂತೇಳಿ ಒಂದು ಸೀನಿಯರ್ ನರ್ಸ್ ಆಗಿ. ಅದರಲ್ಲಿ ಏನು ಅಂತ ಹೇಳಿದರೆ ಟೋಟಲ್ ಆಗಿ ಸೂಪರ್ವೈಸ್ ಮಾಡ್ಕೊಳ್ಬೇಕಿತ್ತು. ನಮಗೆ ಒಂದು 3-4 ಮಂದಿ ಒಟ್ಟಿಗೆ ಬಂದಿತ್ತು. ನಮಗೆ ಸೀನಿಯಾರಿಟಿ ಬಂದ ಹಾಗೆಯೇ ಸರ್ಕಾರದಿಂದ ಆದೇಶ ಬರುವಾಗ ಆ ಸೀನಿಯಾರಿಟಿಯಲ್ಲಿ ಯಾರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಆ ಸೀನಿಯರ್ ಪೋಸ್ಟ್ಗೆ ತಗೊಳ್ತಾರೆ. ಸೀನಿಯರ್ ನರ್ಸ್ ಆಗಿ ಅವರನ್ನು ಒಂದು 3-4 ಜನರನ್ನು ಒಂದೊಂದು ಹಾಸ್ಪಿಟ್ಲಿಗೆ, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹಾಕ್ತಾರೆ. ಅದರಲ್ಲಿ ನನ್ನ ಬ್ಯಾಚಲ್ಲಿ 3 ಜನ ಇದ್ರು. ನಮಗೇನಂತ ಹೇಳಿದರೆ ಒಂದೊಂದು ವಿಭಾಗ ಕೊಡ್ತಾ ಇದ್ರು. ಈಗ ಹೆರಿಗೆ ವಿಭಾಗ ಆ ಸೈಡಿಂದ ಒಬ್ಬರಿಗೆ, ಮತ್ತು ಔಟ್ ಪೇಷಂಟ್ ಕಡೆ ಎಲ್ಲ ನೋಡ್ಕೊಳ್ಬೇಕು ಅಂತ ಒಬ್ಬರಿಗೆ, ಮತ್ತು ವಾರ್ಡ್ ಹಾಗೆ ಬೇರೆ ಬೇರೆ ಸೆಕ್ಷನ್ಗಳಿಗೆ ಬೇರೆ ಬೇರೆ ಸೀನಿಯರ್ ನರ್ಸ್ಗಳಿದ್ದಾರೆ. ಅಲ್ಲ, ನಮ್ಮನ್ನು ಪೋಸ್ಟ್ ಮಾಡ್ತಾ ಇದ್ರು ಹಾಗೆ. ಯಾಕೆಂದರೆ ಎಲ್ಲನೂ ನೋಡ್ಕೊಳ್ಬೇಕಲ್ಲ, ಅದರಿಂದಾಗಿ ನಮ್ಮನ್ನು ಹಂಚ್ತಿದ್ರು, ಚೇಂಜ್ ಮಾಡ್ತಾ ಇದ್ರು.
ಆಗ ನಾವೇನು ಮಾಡಬೇಕು ಅಂತ ಹೇಳಿದರೆ, ಈಗ ಒಂದು ವೇಳೆ ಹೆರಿಗೆ ವಿಭಾಗದ ಜವಾಬ್ದಾರಿಗೆ ತಗೊಂಡ್ರೆ ಅಲ್ಲಿ ಏನೇ ತೊಂದರೆಗಳಾಗಲಿ ಅಲ್ಲಿಯ ವರ್ಕರ್ಸ್ಗೆ ಆಗಲಿ ಎಲ್ಲರಿಗೂ, ಡಿ ಗ್ರೂಪ್ ನೌಕರರಿಗಾಗಲಿ ಅಥವಾ ಕ್ಲೀನಿಂಗ್ ವರ್ಕರ್ಸ್ಗಾಗಲಿ ನರ್ಸಸ್ಗಾಗಲಿ ಅದು ಏನೇ ತೊಂದರೆಗಳಿರಲಿ, ಏನಾದರೆ ಅವರಿಗೆ ಔಷಧಿಗಳಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಅಥವಾ ಕೆಲಸದ ಅವಧಿಯಲ್ಲಿ ಏನೋ ಅರ್ಜೆಂಟಾಗಿ ಒಬ್ಬರಿಗೆ ಹೋಗಬೇಕಾಗಿ ಬರುತ್ತೆ, ಏನೋ ಒಂದು ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದಾಗ, ಮತ್ತು ಕೆಲಸನೂ ಅಷ್ಟೇ ಕ್ಲೀನಿಂಗಲ್ಲಿ ಪ್ರತಿಯೊಂದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಅದು ನರ್ಸಸ್ದೇ ಜವಾಬ್ದಾರಿ, ಆದರೆ ಅವರನ್ನು ಸೂಪರ್ವೈಸ್ ಮಾಡಲಿಕ್ಕೆ ನಾವು ಇದ್ದೆವು. ಆಮೇಲೆ ನೀವು ಶುಶ್ರೂಷಾ ಅಧೀಕ್ಷಕರಾಗಿ ಯಾವಾಗ ಬಡ್ತಿ ಹೊಂದಿದ್ದು? ಶುಶ್ರೂಷಾ ಅಧೀಕ್ಷಕರಾಗಿ ನಾನು 2006ರಲ್ಲಿ ಅಪಾಯಿಂಟ್ ಆದೆ. ಪ್ರಮೋಷನ್ ಬಂತು. ಅಲ್ಲಿಂದ ನಾನು ಅಧೀಕ್ಷಕರಾಗಿ ಕೆಲಸ ಮಾಡಿದೆ. ಅದರಲ್ಲಿ ನಮಗೆ ಪೂರ್ತಿ ಆಸ್ಪತ್ರೆಯ ಜವಾಬ್ದಾರಿಕೆ ಇತ್ತು, ಪೂರ್ತಿಯಾಗಿ. ಈವನ್ ಕ್ಲೀನಿಂಗ್ ಆಗಲಿ ಪ್ರತಿಯೊಂದು ನೋಡ್ಕೊಳ್ಬೇಕಿತ್ತು. ಈಗ ಒಂದು ವೇಳೆ ಎಲೆಕ್ಟ್ರಿಷಿಯನ್ದು ಅದನ್ನೆಲ್ಲ ನಾವು ಬೆಳಿಗ್ಗೆ ಎದ್ದು ಅದು ಡ್ಯೂಟಿಗೆ ಹೋದ ತಕ್ಷಣ ನಿಮಗೆ ಅಡ್ಮಿನಿಸ್ಟ್ರೇಷನ್ ಕೂಡ ಅದು ಎಲ್ಲ ಸೇರ್ತಿತ್ತು. ಹಾಗೆ ಎಲ್ಲ ಭಾಗದಲ್ಲೂ ಎಲ್ಲಾದರೆ ನೀರು ಸ್ಟಾಪ್ ಆಗಿದೆಯಾ ಅಥವಾ ಕರೆಂಟ್ದು ಏನೋ ಪ್ರಾಬ್ಲಮ್ ಇದೆ ಅದೆಲ್ಲನೂ ನಾವು ಗಮನಿಸ್ಕೊಳ್ಬೇಕಿತ್ತು. ಜೊತೆಗೆ ರೋಗಿಗಳನ್ನ ನಾವು ಮಾತಾಡಿಸ್ತಾ ಇದ್ವಿ. ನಿಮಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಊಟ ನಿಮಗೆ ಬಂದಿದೆಯಾ, ತಿಂಡಿ ಕೊಟ್ಟರೆ, ಏನು ಊಟ ಕೊಟ್ಟರು, ತಿಂಡಿ ಕೊಟ್ಟರು. ಯಾಕೆ ಅಂತೇಳಿದರೆ ಅಕಸ್ಮಾತ್ ಮಧ್ಯದಲ್ಲಿ ಯಾರಾದರೂ ಅದನ್ನು ಮಿಸ್ಯೂಸ್ ಮಾಡಿದರೆ ರೋಗಿಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ನಾವು ಪ್ರತಿಯೊಂದು ವಿಚಾರಿಸ್ತಿದ್ವಿ. ಬೆಳಿಗ್ಗೆ ಏನು ನಾಷ್ಟ ಕೊಟ್ಟರು, 10 ಗಂಟೆಗೆ ಹಾಲು ಕೊಟ್ಟಿದ್ದಾರಾ, ಮಧ್ಯಾಹ್ನ ಊಟ ಸಿಕ್ಕಿದೆಯಾ, ಸಂಜೆ ಕಾಫಿ ಕೊಟ್ಟರೆ, ಪ್ರತಿಯೊಂದು ವಿಚಾರಿಸ್ತಿದ್ವಿ. ಹಾಗೆ ಅಕಸ್ಮಾತ್ ಯಾರಿಗೋ ಒಂದು ಇಂಜೆಕ್ಷನ್ ಏನಾದ್ರು ಬಿಟ್ಟು ತಪ್ಪಿ ಹೋಗಿದ್ದರೆ ನಾವು ಕೇಳಿ ಅವರನ್ನು ತಕ್ಷಣ ಇವ್ರಿಗೆ ನಮ್ಮ ಶುಶ್ರೂಷಕರಿಗೆ ಹೇಳಿ ಅದನ್ನು ಅಕಸ್ಮಾತ್ ಬಿಟ್ಟು ಹೋಗಿದ್ರು ಅದನ್ನ ಕೊಡಿಸ್ತಾ ಇದ್ವಿ. ಇಲ್ಲ ವೈದ್ಯರುಗಳು ಕೆಲವೊಮ್ಮೆ ಒಬ್ಬೊಬ್ಬರೇ ಇರ್ತಿದ್ರ ಸಮಯದಲ್ಲಿ, ನಂತರದಲ್ಲಿ ಸೇರಿದ್ರು ಜನ, ಅಪಾಯಿಂಟ್ಮೆಂಟ್ ಆಗ್ತಾಯಿತ್ತು. ಆದರೆ ಅವರಿಗೆ ಒಂದು ವೇಳೆ ರೌಂಡ್ಸ್ಗೆ ಬರಲಿಕ್ಕೆ ಲೇಟ್ ಆಗ್ತದೆ ಅಥವಾ ಆಪರೇಷನ್ ಥಿಯೇಟ್ರಲ್ಲಿ ಇರ್ತಾರೆ, ಆಗ ರೋಗಿ ಯಾವುದಾದ್ರು ಏನಾದ್ರು ಬೇಕಾಗಿ ಬಂದರೆ ಎಮರ್ಜೆನ್ಸಿಗೆ ಒಬ್ಬರು ಡಾಕ್ಟ್ರ್ ಇರ್ತಾರೆ. ಅದು ಎಲ್ಲ ವಿಭಾಗಕ್ಕೂ ಅವ್ರು ನೋಡ್ಕೊಳ್ಬೇಕಾಗುತ್ತೆ. ಆಗ ಅವರನ್ನು ಕರೆಸಿ ಆದರೆ ಇವರಿಗೆ ಆರೈಕೆ ಮಾಡಿಸ್ತಾ ಇದ್ವಿ. ಆಮೇಲೆ ನೀವು ನಿವೃತ್ತಿಯನ್ನು ಹೊಂದಿದ್ದು ಯಾವಾಗ ಮೇಡಮ್? 2012 ಮಾರ್ಚ್ 31. 6 ವರ್ಷಗಳ ಕಾಲ ಸೂಪರ್ಡೆಂಟ್ ಆಗಿ ಕೆಲಸ ಮಾಡಿ ಒಟ್ಟಿನಲ್ಲಿ 37 ವರ್ಷಗಳ ಸುದೀರ್ಘ ಸೇವೆಯಿಂದ ನಿವೃತ್ತಳಾದೆ 2012 ಮಾರ್ಚ್. ನಾನು 1994ರಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗ ಅಂದರೆ ಆಪರೇಷನ್ ಥಿಯೇಟರ್ನಲ್ಲಿ ಕರ್ತವ್ಯ ನಿರ್ವಹಿಸಲು ನನ್ನನ್ನು ನಿಯೋಜಿಸಿದರು. ಆಗ ಅಲ್ಲಿ ಇಬ್ಬರು ಶುಶ್ರೂಷಕರಿದ್ದಿದ್ದು OT. ಆದರೆ ಪ್ರತಿಯೊಬ್ಬ ಸರ್ಜನ್ ಒಂದೊಂದು ಕೇಸು 2 ಕೇಸ್ಗಳನ್ನ ಕರ್ಕೊಂಡು ಬರ್ತಾಯಿದ್ರು, ಎಮರ್ಜೆನ್ಸಿ ಅಥವಾ ಮಾಮೂಲು ಅಂತೇಳಿ. ಆದರೆ ನಾವು ಅದರೊಳಗೆ ಸೇರಿದರೆ ಬೆಳಗ್ಗೆ 7:30 ಗಂಟೆ ಒಳಗೆ ಆಪರೇಷನ್ ಥಿಯೇಟರ್ ಒಳಗೆ ನುಗ್ಗಿದ್ರೆ ಕೆಲವೊಮ್ಮೆ 8 ಗಂಟೆ ರಾತ್ರಿ ಆಗಿದ್ದು ಉಂಟು ಹೊರಗಡೆ ಬರಲಿಕ್ಕೆ. ತುಂಬ ಕೇಸ್ಗಳಿರ್ತಿತ್ತು, ಒಬ್ಬರು ಬಿಟ್ಟರೆ ಒಬ್ಬರು ಬರ್ತಾನೆ ಇದ್ರು, ಒಂದೊಂದು ಕೇಸ್ ತರ್ತಾಯಿದ್ರು. ಮತ್ತು ಈ ಮೂಳೆ ವಿಭಾಗದ ಶಸ್ತ್ರಚಿಕಿತ್ಸೆಗಳು ತುಂಬಾ ಟೈಮ್ ತಗೊಳ್ತಿತ್ತು, 6 ರಿಂದ 7 ಗಂಟೆ ಕಾಲ ಒಬ್ಬೊಬ್ಬರಿಗೆ ಆಗ್ತಿತ್ತು. ಅಂಥದ್ರಲ್ಲಿ ನಮಗೆ ಯಾವಾಗಲೂ ಅಂತಲ್ಲ, ಆದರೆ ಹೆಚ್ಚಾಗಿ 5 ಗಂಟೆ ಮೇಲೆ 6 ಗಂಟೆ ಮೇಲೇ ಹೋಗಲಿಕ್ಕೆ ಆಗ್ತಿತ್ತು. ಅದರ ಮಧ್ಯದಲ್ಲಿ ರಾತ್ರಿಯಲ್ಲಿ ಏನಾದರೂ ಎಮರ್ಜೆನ್ಸಿ, ಈ ಅಪೆಂಡಿಕ್ಸ್, ಸಿಸೇರಿಯನ್ ಇಂಥ ಕೇಸ್ಗಳು ಬಂದರೆ ತಕ್ಷಣ ಅಟೆಂಡರ್ನ ಕಳಿಸ್ತಿದ್ರು ಮನೆಗೆ, ಇಲ್ಲ ಫೋನ್ ಮಾಡಿ ಕರೆಸ್ತಿದ್ರು. ನಾವು ಆಗ ಬಂದು ಅಟೆಂಡ್ ಮಾಡಿ ಆಪ್ರೇಷನ್ಗೆಲ್ಲ ಸಹಕಾರ ಕೊಟ್ಟು ನಂತರ ನಾವು ಮನೆಗೆ ಹೋಗಬೇಕಿತ್ತು. ಪುನಃ ಮಾರನೇ ದಿವಸ ಬೆಳಿಗ್ಗೆ 7:30ಗೆ ಬರಲೇಬೇಕಿತ್ತು. ಇದು ನೀವು ನರ್ಸ್ ಆಗಿದ್ದಾಗ? ಹಾಗೆ ನಾನು 4 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ ಆ ರೀತಿ OTಯಲ್ಲೇ. ಆದರೆ ತುಂಬಾ ಹೆವಿ ಆಗಿತ್ತು, ನನ್ನ ಹೆಲ್ತಿಗೆ ಸಹ ಪ್ರಾಬ್ಲಮ್ ಆಯಿತು. ಯಾಕೆಂದರೆ ಹೆಚ್ಚು ಕಡಿಮೆ ನಾವು 15 ಅವರ್ಸ್ಗಿಂತ ಜಾಸ್ತಿ ಕೆಲಸ ಮಾಡಬೇಕಾಗಿ ನಿಮ್ಮ ಶಕ್ತಿ ಮೀರಿ ಕೆಲಸ ಮೀರಿ ಊಟ ತಗೊಂಡದ ಊಟವನ್ನು ವಾಪಸ್ ತಂದಿದ್ದಿದೆ. ಊಟ ಮಾಡುವಷ್ಟು, ನೀರು ಕುಡಿಯೋಷ್ಟು ಟೈಮ್ ನಮಗೆ ಸಿಗ್ತಾ ಇರಲಿಲ್ಲ. ಅಂತ ಇಕ್ಕಟ್ಟಿನ ಪರಿಸ್ಥಿತಿ, ಕಣ್ಣೀರು ಹಾಕಿ ನಾವು ಕೆಲಸ ಮಾಡಿದ್ದೇ ಇದೆ. ಯಾಕೆಂದರೆ ವಿಧಿ ಇಲ್ಲದೆ ನಾವು ಮಾಡಲೇಬೇಕಾಗಿತ್ತು. ಹಾಗಾಗಿ ಅಷ್ಟು ಸಮಯ ಆಗ್ತಿತ್ತು. ನಾನು ಶುಶ್ರೂಷಕಿ ಆಗಿದ್ದಾಗಲೇ ರಕ್ತನಿಧಿ ಕೇಂದ್ರ ಒಂದು ಸ್ಥಾಪನೆ ಆಯಿತು, ಬ್ಲಡ್ ಬ್ಯಾಂಕ್. ಆದರೆ ಅದಕ್ಕಿಂತ ಮೊದಲು ಬ್ಲಡ್ ಬ್ಯಾಂಕ್ ಅಂತೇಳಿ ಹೆಸರಿತ್ತಷ್ಟೇ ಅಲ್ಲದೆ ಯಾರಿಗೂ ರಕ್ತ ಕೊಡುವ ದಾನ ಆಗಲಿ, ರಕ್ತ ಕೊಡುವಂಥದ್ದು ತಗೊಳ್ಳುವಂಥದ್ದು ಯಾವುದೂ ಇರಲಿಲ್ಲ. ಯಾಕೆಂದರೆ ಅಲ್ಲಿ ವೈದ್ಯರು ಇತ್ತಿಲ್ಲ, ಶುಶ್ರೂಷಕಿಯರು ಇರಲಿಲ್ಲ, ಜಸ್ಟ್ ಒಂದು ಬೋರ್ಡ್ ಇತ್ತಷ್ಟೇ. 1998ರಲ್ಲಿ ಆಗ ಡಾಕ್ಟರ್ ಪ್ರಕಾಶ್ ಚಂದ್ರ ಅವರು ಸರ್ಜನ್ ಆಗಿದ್ದರು. ಆಗ ಅವರು ನನ್ನನ್ನು ಕರೆದು ವಿಚಾರ ಹೇಳಿದರು, ಹೀಗೆ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಗೌರ್ಮೆಂಟಿಂದ, ಬ್ಲಡ್ ಬ್ಯಾಂಕನ್ನು ರನ್ ಮಾಡಲೇಬೇಕು ಅಂತ ಫೋರ್ಸ್ ಇದೆ, ನೀನು ನೋಡ್ಕೊಳ್ಳಿ ಅಮ್ಮ ಅಂತ. ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ, ಟ್ರೈನಿಂಗ್ ಟೈಮಲ್ಲಿ ಸಹ ನಮಗೆ ಅದರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಹಾಗೆ ನಾನು ಹೇಳಿದೆ, ನನಗೆ ಅದರದ್ದು ಏನೂ ಗೊತ್ತಿಲ್ಲ, ನಾನು ಹೇಗೆ ಮಾಡೋದು ಅಂತ. ಇಲ್ಲ, ನೀವು ಮಾಡ್ತೀರಾ, ನಿಮಗೆ ಧೈರ್ಯ ಇದೆ, ನೀವು ಹೋಗಿ, ನಿಮಗೆ ಬೇಕಾದ್ರೆ ಸೆಟ್ ಮಾಡೋ ತನಕ 1 ವಾರ ನೀವು KR ಹಾಸ್ಪಿಟ್ಲಿಗೆ ಹೋಗಿ ಟ್ರೈನಿಂಗ್ ತೊಗೊಂಡು ಬನ್ನಿ ಅಂತ. ಸರಿ, ಇನ್ನು 1 ವಾರ ಟ್ರೈನಿಂಗಲ್ಲಿ ಎಷ್ಟು ಕಲಿಬೋದು ನನಗೂ ಗೊತ್ತಿಲ್ಲ, ಆದರೆ ಹೋದೆ. ನಾನು ಹೋಗಿ 1 ವಾರದಲ್ಲಿ ನಾನು ಸ್ವಲ್ಪ ಇಂಪಾರ್ಟೆಂಟ್ ಇರೋದೆಲ್ಲ, ಮುಖ್ಯವಾಗಿ ಇರೋದನ್ನೆಲ್ಲ ತಿಳ್ಕೊಂಡು ಮತ್ತೆ ಬಂದು ಸ್ಟಾರ್ಟ್ ಮಾಡಿದೆ. ಬ್ಲಡ್ ಬ್ಯಾಂಕಿಗೆ ಅಂತ ಸಪ್ರೇಟಾಗಿ ಒಂದು ಫ್ರಿಡ್ಜ್ ಇದೆ, ತುಂಬಾ ದೊಡ್ಡದು.
ಮತ್ತು ಅಲ್ಲಿ ತುಂಬ ಬೇಕು ಮೈಕ್ರೋಸ್ಕೋಪ್ಗಳು ಮತ್ತು ಏನೇನು ತುಂಬ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬೇಕು ಬ್ಲಡ್ ಬ್ಯಾಂಕಿಗೆ ಅಂದರೆ ಸಪ್ರೇಟ್, ಅದು ಒಂದು ಬಿಲ್ಡಿಂಗೇ ಸಪ್ರೇಟ್ ಆಗ್ತದೆ. ಮತ್ತು ಅಲ್ಲಿಂದ ಒಂದೊಂದಾಗಿ ನಾನು ತಿಳ್ಕೊಂಡು ಬಂದಿದ್ದರಿಂದಾಗಿ ಎಲ್ಲ ಹೇಳಿ ಮತ್ತು ಗೌರ್ಮೆಂಟಿಂದೆಲ್ಲ ಸಪ್ಲೈ ಆಯಿತು. ಆದ ನಂತರ ನನಗೆ ಒಬ್ಬರು ಟೆಕ್ನಿಷಿಯನ್ನ ಕೊಟ್ಟರು. ಆ ಟೆಕ್ನಿಷಿಯನು ಹೊರಗಡೆ ಆಗ ಪ್ರೈವೇಟಿಂದ ಬಂದಿದ್ದಷ್ಟೇ, ಅವ್ರಿಗೂ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಪ್ರತಿದಿನ ಬೆಳಿಗ್ಗೆ ಬಂದಾಗೇ ಬುಕ್ ತೆಗೆದು ಓದೋದೇ ಕೆಲಸ ಆಗಿತ್ತು ನಮಗೆ. ಏನು ಮಾಡಬೇಕು, ಹೇಗೆ, ಯಾರು ವೈದ್ಯರು ಇಲ್ಲ ಆ ಸಮಯದಲ್ಲಿ. ಬ್ಲಡ್ ಬ್ಯಾಂಕಿಗೆ ಅಂತೇಳಿ ಯಾರು ವೈದ್ಯರ ಟ್ರೈನಿಂಗ್ ಆದವರು ಯಾರೂ ಇತ್ತಿಲ್ಲ. ಮತ್ತು ಹೇಗೂ ಆಯಿತು. ಅಲ್ಲಿಂದ ಬ್ಲಡ್ ಬ್ಯಾಂಕ್ ಓಪನ್ ಆಗಿದೆ ಅಂತ ಗೊತ್ತಾದದ್ದೇ ಎಲ್ಲ ಡಾಕ್ಟರ್ಸ್ ಆಪ್ರೇಷನ್ಗೆ ಬ್ಲಡ್ ಪೇಷಂಟ್ ಅನಿಮಿಕ್, ರಕ್ತಹೀನತೆಯಿಂದಾಗಿ ಅನಿಮಿಕ್ ಅಂತೇಳಿ ಹೇಳ್ತೇವೆ, ಆ ಥರ ಎಲ್ಲ ಇದ್ದಾಗ ಬ್ಲಡ್ ಕೊಡಬೇಕು ಅಂತೇಳಿ ಬರ್ತಾಯಿದ್ರು. ಆಗ ರಕ್ತದಾನ ಮಾಡಲಿಕ್ಕೆ ಆಗ ಜನನೇ ಇಲ್ಲ. ಒಂದು ದಿನಕ್ಕೆ ಒಂದು ಬಾಟ್ಲ್ ತೆಗೆಯುವಷ್ಟು ನಮಗೆ ಜನ ಇಲ್ಲ. ಆಗ ನಾನೇನು ಮಾಡಿದೆ, ಕೆಲವು ಸಂಘ ಸಂಸ್ಥೆಗಳನ್ನ ಕಾಂಟ್ಯಾಕ್ಟ್ ಮಾಡಿದೆ. ಉಪೇಂದ್ರ ಸಂಘ ಅಂತ ಹಾಕತ್ತೂರು. ಕೊನೆಗೆ ಆ ಸಂಘದ ಹುಡುಗರನ್ನೆಲ್ಲ ಹೋಗಿ ಮಾತಾಡಿಸಿದಾಗ ಅವರು ನನಗೆ ನಿರಂತರವಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಎಷ್ಟೇ ಹೊತ್ತಿನಲ್ಲಿ ಫೋನ್ ಮಾಡಿದ್ರು ಬಂದು ಬ್ಲಡ್ ಕೊಡೋರು. ಬರುವಾಗಲೇ ಒಂದು ಜೀಪಲ್ಲಿ ಎಲ್ಲ ಬಂದುಬಿಡ್ತಿದ್ರು, ಒಂದು 7-8 ಮಂದಿ. ಆಗ ಒಂದು ಬಾಟ್ಲ್ ಬೇಕು ಅಂತ ಹೇಳಿದ್ರು ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದರೆ ಅವರನ್ನು ಹೇಗೆಲ್ಲ ಒಂದು ಸಮಾಧಾನ ಮಾಡಿ ಒಂದು 2-3 ಬ್ಲಡ್ ತೆಗೆಯೋದು. ಯಾಕೆ ಅಂತ ಹೇಳಿದ್ರೆ ಮಾರನೇ ದಿವಸಕ್ಕೆ ನಾವು ರೆಡಿ ಆಗಬೇಕಲ್ಲ ಹಾಗೆ ಅಂತ. ಮತ್ತು ಎಲ್ಲ ಟೆಕ್ನಿಷಿಯನ್ ಇದ್ದಿದ್ದರಿಂದ ಮತ್ತು ನಾನು ಸಹ ಕಲಿತು ಅದನ್ನೆಲ್ಲ ನಾನು ಮಾಡ್ತಾಯಿದ್ದೆ. ಈಗ ಫಸ್ಟ್ ಇನ್ಚಾರ್ಜ್ ತಗೊಂಡಿದ್ದು ನೀವು ಬ್ಲಡ್ ಬ್ಯಾಂಕ್, ನಾನೇ ತಗೊಂಡು. ಅದೊಂದು ನಿಮಗೆ ಹೆಮ್ಮೆ. ಹೌದು, ಖಂಡಿತವಾಗಿ ಇದೆ, ತುಂಬ ಇದೆ ಅದು. ಅಲ್ಲಿಂದ ಮಡಿಕೇರಿಯಲ್ಲಿ ಒಂದು ಸಂಘ ಇತ್ತು ಮಾದೇವಪೇಟೆಯಲ್ಲಿ. ಆ ಸಂಘದವರು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದರೆ, ಯಾವ ಟೈಮಲ್ಲಿ ಅವರಿಗೆ ಗೊತ್ತಿಲ್ಲದಿದ್ದರೂ ಅವರು ಬೇರೆ ಕಡೆಯಿಂದೆಲ್ಲ ಫೋನ್ ಮಾಡಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಇಷ್ಟು ಜನರನ್ನ ಕರ್ಕೊಂಡು ಬರ್ತಿದ್ರು. ನಾವು ಕೈಯಿಂದ ಅವ್ರಿಗೆ ಆಟೋ ಚಾರ್ಜ್ ಸಹ ಕೊಟ್ಟಿದ್ದು, ಎಷ್ಟೋ ಟೈಮಲ್ಲಿ ಕೊಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ ಇದಿಲ್ಲ, ನಮಗೆ ಬ್ಲಡ್ ಬೇಕು. ಒಂದು ಪೇಷಂಟ್ ಜೀವ ಹೋಗ್ತದೆ ಅಂತ ಹೇಳೋ ಸಮಯದಲ್ಲಿ ಈಗ ಹೆರಿಗೆ ಆಗಿ ಬ್ಲೀಡಿಂಗ್ ಶುರು ಆಗ್ಬಿಡುತ್ತೆ, ವಿಧಿನೇ ಇರಲ್ಲ ನಮಗೆ. ಆಗ ನಮಗೆ ಅಂತ ಎಮರ್ಜೆನ್ಸಿ ಇರುವಾಗ ಕರೆಸ್ತಿದ್ದೆ ನಾನು. ಕರೆಸಿದಾಗ ಬರ್ತಿದ್ರು ಪಾಪದ ಹುಡುಗರು ಮಾತ್ರ, ಅವ್ರಿಗೂ ಕಷ್ಟದಲ್ಲೇ ಕೂಲಿ ಕೆಲಸ ಅದು ಇದು ಮಾಡ್ಕೊಂಡೆಲ್ಲ ಇರ್ತಿದ್ರು. ಆದರೂ ಬರ್ತಾಯಿದ್ರು. ಬಂದಾಗ ನಾವು ಅವ್ರಿಗೆ ಏನಾದರೂ ತಿನ್ನಿಸಿ ಕುಡಿಸಿ ಮಾಡಿ ಬ್ಲಡ್ ತೆಗಿಬೇಕು ಮತ್ತು ಕಳಿಸ್ಕೊಡ್ಬೇಕು. ಆ ಥರ ಎಲ್ಲ ನಾನು ಆ ಸಮಯದಲ್ಲಿ ತುಂಬಾ ಮಾಡಿದ್ದೇನೆ ಅಂತ ನನಗೆ ಒಂದು ತೃಪ್ತಿ ಇದೆ. ನಾನು ಶುಶ್ರೂಷಕ ಸಂಘದ ಕೊಡಗು ಜಿಲ್ಲೆ ನಾನು ಅಧ್ಯಕ್ಷಳಾಗಿದೆ. ಆ ಸಮಯದಲ್ಲಿ ನಮ್ಮ ನೌಕರರಿಗೆ ಶುಶ್ರೂಷಕ ಸಂಘದ ಅಧ್ಯಕ್ಷಳಾಗಿದ್ದರೂ ಸಹ ನಾನು ಪ್ರತಿಯೊಬ್ಬರಿಗೂ ಸಹಕಾರ ಕೊಡ್ತಾ ಇದ್ದೆ. ಪ್ರತಿಯೊಬ್ಬರು ನನ್ನ ಹತ್ರ ಬರ್ತಾಯಿದ್ರು, ಏನಾದರೆ ಇಂಥ ಪ್ರಾಬ್ಲಮ್ಗಳನ್ನ ಎತ್ಕೊಂಡು ಬರ್ತಾಯಿದ್ರು. ಆಗ ಅವರಿಗೆ ನಾನು ಒಂದು ವೇಳೆ ರಜೆ ಹುಷಾರಿಲ್ಲ ಆ ಥರ ಎಲ್ಲ ಇದ್ರೂ ಅವರಿಗೆ ನಾನು ನನ್ನ ಸುಪೀರಿಯರ್ಸ್ ಹತ್ರ ಹೇಳಿ ಅವರಿಗೆ ಹೇಗಾದರೂ ಮಾಡಿ ರಜೆ ಕೊಡಿಸೋದು ಅಥವಾ ಅವ್ರಿಗೆ ಏನಾದರೂ ಒಂದು ಸಹಕಾರ ಕೊಡ್ತಾ ಇದೆ. ಇವತ್ತಿನ ದಿನಗಳಲ್ಲಿ ಜನರಿಗೆ ಬಹಳ ಕೊರತೆ ಆಗಿರುವಂಥದ್ದು ಒಂದು ಮಾನಸಿಕ ನೆಮ್ಮದಿ, ಇನ್ನೊಂದು ಆರೋಗ್ಯ. ಇವೆರಡೂ ಇವತ್ತಿನ ಜನಗಳಿಗೆ ಬಹಳ ಕಡಿಮೆ ಆಗ್ತಾ ಇದೆ. ನೀವೊಬ್ಬರು ಶುಶ್ರೂಷಕಿಯಾಗಿ ಆಮೇಲೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕೂಡ ಕೆಲಸ ಮಾಡಿದವರು. ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ಅನುಭವದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಿಮ್ಮ ಒಂದು ಸಲಹೆ ಏನು ಮೇಡಮ್? ಈಗ ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ಜನ ಈ ಜಂಕ್ ಫುಡ್ ಮತ್ತೆ ಕೆಲವು ಫಾಸ್ಟ್ ಫುಡ್ಗಳಿಗೆಲ್ಲ ಬಲಿಯಾಗಿದ್ದಾರೆ. ಇವತ್ತು ಬಹಳ ಫಾಸ್ಟ್ ದಿನಗಳು ಫಾಸ್ಟ್ ಆಗಿದೆ, ಫುಡ್ ಫಾಸ್ಟ್ ಆಗಿದೆ. ಇದೆಲ್ಲದರ ಮಧ್ಯದಲ್ಲಿ ಕೆಲಸನೂ ಅಷ್ಟೇ. ಒಂದು ಕೆಲಸದಲ್ಲಿ ಇದ್ರೂ ಅವರು ನನಗೆ ಇದೊಂದು ಕೆಲಸದಲ್ಲಿ ಸ್ವಲ್ಪ ಹಣದ ಕೊರತೆ ಆಗ್ತದೆ, ಅದಕ್ಕೆ ಅದರ ಮಧ್ಯದಲ್ಲಿ ಬೇರೆನೋ ಏನೇನೋ ಮಾಡ್ಕೊಳ್ತಾರೆ. ಹಾಗಾಗಿ ಸಾಧಾರಣವಾಗಿ ಊಟದಲ್ಲೇ ತಿಂಡಿ ಎಲ್ಲೇ ಶರೀರ ಆರೋಗ್ಯ ಹೆಚ್ಚು ಕಡಿಮೆ ಆಗ್ತದೆ. ನನ್ನ ಒಂದು ಅಡ್ವೈಸ್ ಏನು ಅಂತ ಹೇಳಿದರೆ, ಸಾಧ್ಯವಾದಷ್ಟು ಈ ಜಂಕ್ ಫುಡ್, ಈ ಫಾಸ್ಟ್ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲಿ ಮಾಡುವಂಥ ಅಡುಗೆಗಳನ್ನ ಉಪಯೋಗಿಸ್ಕೊಳ್ಳಿ. ಮತ್ತು ವಯಸ್ಸಾದವ್ರನ್ನ ಮಕ್ಕಳು ಮೊಮ್ಮಕ್ಕಳು ಯಾರೇ ಇದ್ರೂ ಅವರನ್ನು ಹೆಚ್ಚು ಕಾಳಜಿಯಿಂದ ನೋಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಅವರಿಗೆ ವಯಸ್ಕಾಲದಲ್ಲಿ ಯಾರು ಇಲ್ಲ ಅಂತ ಹೇಳುವಂಥ ಭಾವನೆ ಬರಬಾರ್ದು. ಅದನ್ನು ಮನೇಲಿ ಇರುವವರು ಅವರನ್ನು ಮಗುವಿನಾಗಿಯೂ ವಯಸ್ಸಾದವರಾಗಿಯೂ ಅವ್ರನ್ನ ಆರೈಕೆ ಮಾಡಿದರೆ ಅವ್ರು ಖಂಡಿತವಾಗಿ ಅದರಿಂದ ಚೇತರಿಸ್ಕೊಳ್ತಾರೆ. 8 ಗಂಟೆ ಆದ ಕಾಲ ಆದರೂ ನಿದ್ರೆ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಪದ್ಧತಿ. ಈಗ ಹೆಚ್ಚಾಗಿ ಏನಾಗಿದೆ ಅಂತ ಹೇಳಿದರೆ ಕೆಲಸಗಳ ಒತ್ತಡ ಮತ್ತು ಏನೋ ಅಡ್ಡ ತಾಪತ್ರೆಗಳಿಂದಾಗಿ ಕೆಲವರು ನಿದ್ರೆಗೆ ಹೋಗೋದಿಲ್ಲ. ನಿದ್ರೆ ತುಂಬಾ ಕಡಿಮೆ ಮಾಡ್ತಾರೆ. 1 ಗಂಟೆ 2 ಗಂಟೆ ಕಾಲ ನಿದ್ರೆ ಮಾಡ್ತಾರೆ. ಇದು ಮಾನಸಿಕವಾಗಿ ತುಂಬಾ ಕುಗ್ಗಿಸ್ತದೆ, ಆರೋಗ್ಯದ ಮೇಲೆ ತುಂಬ ಎಫೆಕ್ಟ್ ಕೊಡ್ತದೆ. ಅದರಿಂದಾಗಿ ಏನೇ ಕೆಲಸಗಳಿದ್ರೂ ಒಂದು ದಿನಕ್ಕೆ ಒಂದು 8 ಗಂಟೆ ಇಲ್ಲಾಂದ್ರೆ ಒಂದು 7 ಗಂಟೆ ಆದರೂ ನಿದ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆಹಾರದಲ್ಲೂ ಅಷ್ಟೇ, ವಿಪರೀತವಾದ ಯಾವುದನ್ನು ನಾವು ತಗೊಳ್ತಾ ಇದ್ದರೆ ಅದು ಆರೋಗ್ಯದ ಮೇಲೆ ತೊಂದರೆ ಕೊಡ್ತದೆ. ಒಟ್ಟಿನಲ್ಲಿ ಯಾವುದೇ ಹೆಚ್ಚಾದರೂ ಅದು ಸರಿಯಲ್ಲ. ಈಗ ನೀವು ನಿವೃತ್ತಿಯಾದ ನಂತರ ನಿಮ್ಮ ಒಂದು ಬದುಕು ಹೇಗೆ ಸಾಗ್ತಾ ಇದೆ? ನಿವೃತ್ತಿ ಜೀವನವನ್ನು ಸಂತೋಷವಾಗಿ ಕಳೀತಾ ಇದ್ದೇನೆ. ಈ ಕೆಲಸ ನಿಮಗೆ ತುಂಬ ಸಂತೃಪ್ತಿಯ ಜೀವನವನ್ನು ಕೊಟ್ಟಿದೆ.
ಅದರಿಂದಾಗಿ ನನಗೆ ಪುನಃ ಹೋಗಿ ಇನ್ನೊಂದು ಕಡೆ ಕೆಲಸ ಮಾಡಿ ನನ್ನ ಆರೋಗ್ಯನೂ ಹಾಳು ಮಾಡ್ಕೊಳ್ಳೋದು, ಇದೆಲ್ಲ ಯೋಚನೆಯಿಂದಾಗಿ ನಾನು ಮನೆಯಲ್ಲಿ ಗಾರ್ಡನಿಂಗ್, ಬುಕ್ಸ್ ಎಲ್ಲ ಓದೋದು, ಮತ್ತು ಸ್ವಲ್ಪ ಎಂಬ್ರಾಯ್ಡ್ರಿ, ಬೀಡ್ ವರ್ಕ್ ಅಂಥದ್ದೆಲ್ಲ ಮಾಡಿಕೊಂಡು ನನ್ನ ಸಮಯನ ಕಳೀತಾ ಇದ್ದೀನಿ. ಇಷ್ಟು ವರ್ಷಗಳ ಕಾಲ ನೀವು ಸಾರ್ವಜನಿಕವಾಗಿ ಸೇವೆ ಮಾಡಿದಿರಿ. ಈಗ ನಿಮ್ಮ ಆರೋಗ್ಯವನ್ನು ಕೂಡ ನೀವು ನೋಡ್ಕೊಳ್ಬೇಕಾಗಿದೆ. ನನಗೆ ತೋಟಗಾರಿಕೆ ಅಂತೇಳಿ ತುಂಬ ಇಷ್ಟ, ಗಾರ್ಡನಿಂಗ್ ಮಾಡೋದು. ಮನೆಯಲ್ಲಿ ಸ್ವಲ್ಪ ಅದಕ್ಕಾಗಿಯೇ ಜಾಗ ಬಿಟ್ಕೊಂಡಿದ್ದೇನೆ. ಯಾವ ನರ್ಸರಿಗೆ ಹೋದ್ರೂ ನನಗೆ ಅಲ್ಲಿ ಹೊಸತಾಗಿ ಕಂಡ ಯಾವುದೇ ಗಿಡಗಳಿದ್ರು ಅದನ್ನು ತಂದು ಅದನ್ನು ಆರೈಕೆ ಮಾಡೋದು. ಈ ಮಳೆಗಾಲದಲ್ಲಿ ಗಿಡಗಳು ಸ್ವಲ್ಪ ಹಾಳಾಗಿದೆ, ಆದರೆ ನನಗೆ ತುಂಬ ಇಷ್ಟ ಅದು ಆ ಕೆಲಸ. ಟೈಮ್ ಪಾಸ್ ಮಾಡ್ಬೋದು, ಜೊತೆಗೆ ನೋಡೋಕ್ಕೂ ಒಂದು ಖುಷಿ ಆಗುತ್ತೆ ಗಿಡಗಳನ್ನ. ಪ್ರತಿಯೊಬ್ಬರು ಮನೆ ಹತ್ರ ದಾಟಿದ್ರು ನೋಡಿ ಒಂದು ಸಲ ನಮ್ಮ ಗಿಡಗಳನ್ನ ನೋಡಿ ಹೋಗ್ತಾರೆ. ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಜೊತೆಗೆ ನನ್ನ ಅಕ್ಕನ ಮಗ ನನ್ನ ಜೊತೆ ಇರೋದು, ಅವನ ಮಕ್ಕಳಿಬ್ಬರು ಇದ್ದಾರೆ, ಕಾನ್ವೆಂಟ್ಗೆ ಹೋಗ್ತಾ ಇದ್ದಾರೆ. ಮಕ್ಕಳ ಜೊತೆ ಆಟ ಆಡ್ತಾ, ಆ ಮಕ್ಕಳು ಬಂದ ನಂತರ ನನಗೆ ಯಾವ ಕೆಲಸನೂ ಇಲ್ಲ, ಅವರ ಜೊತೆ. ಮೇಡಮ್, ಈಗ ಒಬ್ಬರು ಅನುಭವಿ ಶುಶ್ರೂಷಕಿಯಾಗಿ ಆಮೇಲೆ ಸೂಪರಿಂಟೆಂಡೆಂಟ್ ಆಗಿ ಈಗಿನ ನರ್ಸ್ಗಳಿಗೆ ನಿಮ್ಮ ಕಿವಿ ಮಾತೇನು? ನನ್ನ ಅನುಭವದ ಪ್ರಕಾರ ನರ್ಸಿಂಗ್ ಸೇರಿರೋದೇ ರೋಗಿಗಳ ಆರೈಕೆಗಾಗಿ, ಕಷ್ಟದಲ್ಲಿ ಬಂದವರಿಗೆ ಸೇವೆ ಮಾಡಿ ಸಂತೋಷದಿಂದ ಅವರನ್ನು ಮನೆ ಕಳಿಸುವಂಥ ಒಂದು ಉದ್ದೇಶ ಇದೆ. ಈಗ ನಾನು ಕಳೆದ ದಿನಗಳನ್ನು ಅದೇ ರೀತಿಯಲ್ಲಿ ನಡೆಸಿದ್ದೇನೆ ಅಂತ ಹೇಳುವಂಥ ತೃಪ್ತಿ ನನಗಿದೆ. ಅದೇ ರೀತಿ ದಯವಿಟ್ಟು ಯಾವುದೇ ಅಭಿಲಾಷೆಗಳನ್ನ ಇಟ್ಕೊಳ್ಳೋದೆ. ಯಾಕೆ ಅಂತ ಹೇಳಿದರೆ ಸರ್ಕಾರ ಆಗಲಿ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಗಳಾಗಲಿ ನಮ್ಮ ಕೆಲಸಕ್ಕೆ ಸಂಬಳ ಕೊಡ್ತಾರೆ. ಅದರಿಂದಾಗಿ ನಮ್ಮ ಸಂಬಳಕ್ಕೆ ಕೊರತೆ ಇಲ್ಲ. ನಾವು ಬಂದ ಉದ್ದೇಶ ಏನು ಅಂತ ಹೇಳಿದರೆ ರೋಗಿಗಳನ್ನ ನೋಡ್ಕೊಳ್ಳೋದು, ಅವರ ಸೇವೆ ಮಾಡೋದು. ದಯವಿಟ್ಟು ಪ್ರತಿಯೊಬ್ಬರು ನಿಮ್ಮ ಮನಸ್ಸಿನಲ್ಲಿ ಮೊದಲ ಒಂದು ವಿಷಯ ಅಂತ ಹೇಳಿದರೆ ರೋಗಿಗಳು, ಅವರ ಸೇವೆ. ಅವರು ನೆಮ್ಮದಿಯಾಗಿ ಅಮ್ಮ ನಾವು ಹೋಗ್ತಾ ಇದ್ದೀವಿ ಮನೆಗೆ, ನೀವು ಚೆನ್ನಾಗಿರಿ ಅಂತ ಹೇಳಿದರೆ ನಮಗೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇಡ. ಆದ್ದರಿಂದ ರೋಗಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮನಸ್ಸಿಟ್ಟು ಮಾಡಿ, ತೃಪ್ತಿ ಸಿಗುತ್ತೆ. ನಮಗೆ ಸಂಪಾದನೆ ಕೂಡ ಬೇಕು, ಹಾಗೆಯೇ ರೋಗಿಗಳ ಆರೈಕೆ ಕೂಡ ಮುಖ್ಯ. ನಮ್ಮ ಬದುಕಿಗೆ ಹಣ ಮುಖ್ಯ. ಯಾಕೆಂದರೆ ನಾವು ನಮ್ಮನ್ನು ನಂಬಿದವ್ರನ್ನ ಜೀವನ ಕೊಡಬೇಕು. ಹಣ ಇಲ್ಲದೆ ಯಾರು ಬದುಕಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳಿದರೆ ನಮಗೆ ಯಾವ ಕೆಲಸ ಮಾಡಲಿಕ್ಕೂ ಆಗಲ್ಲ, ನಮ್ಮ ಜೀವನವೂ ಇಲ್ಲ. ಆತ್ಮಸಾಕ್ಷಿಯಿಂದ ನಾವು ದುಡಿದ್ರೆ ಉಂಟಲ್ಲ, ದೇವರಿಗೆ ಮೆಚ್ಚುಗೆಯಾಗಿ ನಡೆದ್ರೆ ಖಂಡಿತ ರೋಗಿಗಳು ನಮ್ಮನ್ನು ಯಾವತ್ತೂ ನೆನೆಸ್ಕೊಳ್ತಾರೆ. ಇಷ್ಟು ಹೊತ್ತು ನಿಮ್ಮ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಾ. ನಮ್ಮೆಲ್ಲ ಕೇಳುಗರ ಪರವಾಗಿ, ಆಕಾಶವಾಣಿಯ ಪರವಾಗಿ ನಿಮಗೆ ಧನ್ಯವಾದಗಳು. ಹಾಗೆಯೇ ನಿಮ್ಮ ಮುಂದಿನ ಬದುಕಿಗೆ ನಮ್ಮ ಶುಭ ಹಾರೈಕೆಗಳು. ನಮಸ್ಕಾರ. ನನಗೆ ಈ ಸುಸಂದರ್ಭವನ್ನು ಕೊಟ್ಟಂಥ ಆಕಾಶವಾಣಿ ವಿಭಾಗಕ್ಕೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಹಾಗೂ ವಂದನೆಗಳು. ಇದುವರೆಗೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಶುಶ್ರೂಷಕಿಯಾಗಿ, ನಂತರ ಶುಶ್ರೂಷಾ ಅಧೀಕ್ಷಕರಾಗಿ ಸುಮಾರು 37 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುವ, ಇದೀಗ ತಾಳತಮನೆಯಲ್ಲಿ ವಾಸವಾಗಿರುವ ಮೇರಿ ಮ್ಯಾಗ್ದಲಿನ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇದುವರೆಗೆ ಹಿರಿಯ ಜೀವಗಳ ಭಾವ, ಹಿರಿಯ ನಾಗರಿಕರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಎಸ್ ರಫೀಕ್ ಅಹಮದ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.